ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಉಪಸ್ಥಿತರಿರತಕ್ಕಂಥ ಎಲ್ಲ ಗುರು ಹಿರಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ಇಂದು ನಿವೃತ್ತ ನೌಕರರ ಸಂಘದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿರ್ತಕ್ಕಂಥದ್ದು ತಮಗೆಲ್ಲರಿಗೂ ನನ್ನ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ ಮುಳಬಾಗಿಲು ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ನಾನು ಓದಿ ವಿದ್ಯಾಭ್ಯಾಸವನ್ನು ಮುಗಿಸಿರ್ತಕ್ಕಂಥದ್ದು. ನನ್ನ ಪ್ರಾಥಮಿಕ ಶಾಲೆಯಾದಂಥ ಮಾರುತಿ ಸ್ಕೂಲ್ನ ಹೆಡ್ ಮಾಸ್ಟರ್ ಅವರು ತಿಮ್ಮಯ್ಯ ಸರ್ ಅವರು ಬಂದಿದ್ದಾರೆ. ನಿಜವಾಗ್ಲೂ ಕೂಡ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ತುಂಬ ದಿನಗಳ ಮೇಲೆ ನಾನು ಅವ್ರನ್ನ ನೋಡ್ತಾ ಇರ್ತಕ್ಕಂಥದ್ದು. 1ರಿಂದ 6ನೇ ಕ್ಲಾಸ್ವರೆಗೂ ಕೂಡ ನಾನು ಅವರ ಶಾಲೆಯಲ್ಲೇ ಕಲಿತಿದ್ದು. ತುಂಬ ಚೆನ್ನಾಗಿ ನಮಗೆ ಗೈಡ್ ಮಾಡ್ತಾಯಿದ್ರು. ನಾವು ತಪ್ಪುಗಳನ್ನು ಮಾಡಿದಾಗ ಅವರು ನಮಗೆ ತಿದ್ದಿ ಬುದ್ಧಿ ಹೇಳ್ತಾ ಇದ್ರು. 6ನೇ ಕ್ಲಾಸ್ ಆದಮೇಲೆ 7ನೇ ಕ್ಲಾಸ್ ಬಳೆ ಚಿಕ್ಕಪ್ಪ ಸ್ಕೂಲಿಗೆ ಬಂದಿದ್ದು. ಜಯರಾಮ್ ಮಾಸ್ಟ್ರು ಭಾಳ ಚೆನ್ನಾಗಿ ಪಾಠ ಹೇಳ್ತಾ ಇದ್ರು. ವಿಜ್ಞಾನ ಮತ್ತು ಅವರು ಇದನ್ನು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಕಲಿಸ್ತಾ ಇದ್ರು. ಆಮೇಲೆ ನಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸಂಜೆ ಶಾಲೆ ಅಂತಲೂ ಮಾಡ್ತಾಯಿದ್ರು. ಅವಾಗ 7 ಗಂಟೆ ಮೇಲೆ 7ರಿಂದ 9 ಗಂಟೆವರೆಗೂ ಕೂಡ ಅವರು ನಮಗೆ ಹೇಳ್ಕೊಡ್ತಾ ಇದ್ರು. ಬೆಳಿಗ್ಗೆ 10 ಗಂಟೆಗೆ ಶಾಲೆ ಸ್ಟಾರ್ಟ್ ಆದರೆ 5:15ಗೆ ಎಲ್ಲ ಮನೆಗಳಿಗೆ ಹೋಗ್ಬಿಡ್ತಾ ಇದ್ರು. ಅಂಥ ಒಂದು ಇದರಲ್ಲೂ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಬಂದು ಕುತ್ಕೊಂಡು ಕೇಳಿ ಅಂತ ಎಲ್ರಿಗೂ ಈವ್ನಿಂಗ್ ಕ್ಲಾಸ್ ಅಂತ ಮಾಡ್ತಾಯಿದ್ರು. 9:30ವರೆಗೂ ಸ್ಕೂಲಲ್ಲೇ ಇರ್ತಾಯಿದ್ವಿ. ನಿಜವಾಗ್ಲೂ ಕೂಡ ನಾನು ಅವರಿಂದ ಕಲ್ತಿರ್ತಕ್ಕಂಥ ಶಿಕ್ಷಣನ, ಅವರು ಒಂದು ಪಾಠನ ನಿಜವಾಗ್ಲೂ ನನ್ನ ಜೀವನದಲ್ಲಿ ಮರೆಯೋದಕ್ಕೂ ಆಗೋದಿಲ್ಲ. ಅದೇ ರೀತಿ 7ನೇ ಕ್ಲಾಸ್ ಮುಗಿದ ತಕ್ಷಣ ಶಾರದಾ ಸ್ಕೂಲಿಗೆ ಬಂದೆ. ಅಲ್ಲೂ ಕೂಡ ನನಗೆ ಒಳ್ಳೆ ಉತ್ತಮ ಶಿಕ್ಷಕರು ಸಿಕ್ಕಿದ್ರು. ಅದರಲ್ಲೂ ಕೂಡ STR ಅಂತ ಅಂದ್ಬಿಟ್ಟು ನನಗೆ ಭೂಗೋಳ ಮಾಡ್ತಾಯಿದ್ರು. ತುಂಬ ಚೆನ್ನಾಗೇ ಹೇಳ್ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಅಂದರೆ ನಮ್ಗೆ ಯಾವ ರೀತಿ ಡೌಟ್ಸೇ ಇರಬಾರ್ದು, ಆ ರೀತಿ ಮಕ್ಕಳಿಗೆ ಮನಮುಟ್ಟುವ ರೀತಿಯಲ್ಲಿ ಅವರು ನಮಗೆ ಪಾಠ ಮಾಡ್ತಾಯಿದ್ರು. ಅವರು ಒಬ್ಬರು ಇಲ್ಲಿ ಬಂದಿದ್ದಾರೆ. ಬೇರೆ ಶಿಕ್ಷಕರು ಕೂಡ ತುಂಬ ಚೆನ್ನಾಗಿ ನಮಗೆ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ. ಕಾಲೇಜ್ ಅಲ್ಲಿಂದ ನಂತರ ನಾನು ಶಾರದಾ ಕಾಲೇಜಲ್ಲೇ ಓದಿದ್ದು. ಅಲ್ಲೂ ಕೂಡ ನನಗೆ ಉತ್ತಮ ಶಿಕ್ಷಕರು, ಉಪನ್ಯಾಸಕರು ಸಿಕ್ಕಿದ್ದಾರೆ. ಅವರು ಕೂಡ ನಮಗೆ ಉತ್ತಮವಾದ ರೀತಿಯಲ್ಲಿ, ಅದರಲ್ಲಿ ಒಬ್ಬರು ನಮ್ಮ ಹಿಸ್ಟ್ರಿ ಲೆಕ್ಚರರ್ ಇಲ್ಲೇ ಇದ್ದಾರೆ, ಅವರು ಶ್ರೀನಿವಾಸ್ ಅವರು ಭಾಳ ಚೆನ್ನಾಗಿ ನನಗೆ ಹಿಸ್ಟ್ರಿಯನ್ನು ಹೇಳ್ಕೊಟ್ಟರು. ಭಾಳ ಸೊಗಸಾಗಿ ಪಾಠ ಮಾಡ್ತಾಯಿದ್ರು ಸರ್. ಅವಾಗಲೂ ಮಾಡ್ತಾಯಿದ್ರು. ಈಗ ನನಗೆ ಮೊದಲಿಂದನೂ ಇಲ್ಲಿವರೆಗೂ ಕೂಡ ಪಾಠ ಹೇಳ್ಕೊಡ್ತಾ ಇದ್ದ ಶಿಕ್ಷಕರನ್ನ ನಾನು ಇಲ್ಲೇ ನೋಡ್ತಾ ಇರೋದಕ್ಕೆ ನಿಜವಾಗ್ಲೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಗೆಲ್ರಿಗೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ನನಗೊಂದು ಈ ವೇದಿಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ನನಗೆ ನಮ್ಮ ತಂದೆ ಜೊತೆ ಕೆಲಸ ಮಾಡ್ತಕ್ಕಂಥ ವಿರೂಪಾಕ್ಷ ಸೀನಣ್ಣ ಅವರು ಇರ್ಬೋದು, ಜಯರಾಮ್ ಸರು, ಶಂಕರಪ್ಪ, ಹೀಗೆ ಎಲ್ಲರೂ ಕೂಡ ನಮ್ಮ ತಂದೆ ಜೊತೆ ಕೆಲಸ ಮಾಡಿದಂಥವರೇ ತುಂಬ ಜನ ಇದ್ದೀರಾ. ಸೊ ನಿಮ್ಮನ್ನೆಲ್ಲರೂ ಕೂಡ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ನಾನು ಇಲ್ಲಿಗೆ ಅಧಿಕಾರಿಯಾಗಿ ಬಂದಿಲ್ಲ. ನಾನು ನನ್ನ ಒಂದು ಸ್ವಂತ ತಾಲೂಕಿಗೆ ನನಗೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಬಂದಿದ್ದೀನಿ. ದಯವಿಟ್ಟು ಕೂಡ ನನಗೆ ಗೊತ್ತಿಲ್ಲದಿರೋನೋ ಕೆಲವೊಂದು ತಪ್ಪುಗಳು ಆಗಬಹುದು. ನಾವು ಉದ್ದೇಶಪೂರ್ವಕವಾಗಿ ಯಾವುದೂ ಕೂಡ ಇಲ್ಲಿ ತಪ್ಪುಗಳು ಮಾಡೋದಿಲ್ಲ. ನಿಮ್ಮ ಇದೇನಾದರೂ ಕೆಲಸಗಳಿದ್ದಲ್ಲಿ, ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಕೆಲಸಗಳಾದರೆ ದಯವಿಟ್ಟು ನನ್ನ ಒಂದು ಅವಧಿಯಲ್ಲಿ ನನ್ನ ಹತ್ರ ನೀವು ಕೆಲಸ ಮಾಡಿಸ್ಬೇಕು. ನಾನು ಇಲ್ಲಿ ಅಧಿಕಾರಿಯಾಗಿರೋದಕ್ಕಿಂತ ನಿಮ್ಮ ಒಂದು ಮನೆ ಮಗಳಾಗಿ ಬಂದಿರ್ಬೋದು. ಸೊ ನನ್ನ ಅವಧಿಯಲ್ಲಿ ನಿಮ್ಮದು ಏನಾದರೂ ಇದ್ದರೆ ಖಂಡಿತ ಬಂದು ನನ್ನನ್ನು ಉಪಯೋಗಿಸ್ಕೊಳ್ಳಿ. ನಾನು ಹೇಳ್ತಕ್ಕಂಥದ್ದು ಅಷ್ಟೇ. ಸೊ ನನಗೆ ಒಂದು ಎಲ್ಲ ರೀತಿಯಲ್ಲೂ ಕೂಡ ಪ್ರೈಮರಿ ಸ್ಕೂಲಿಂದ ಹಿಡಿದು ಕಾಲೇಜು ಮಟ್ಟದವರೆಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಸಿಕ್ತು ಇಲ್ಲಿ ನಮ್ಮ ಮುಳಬಾಗಿಲಿನಲ್ಲಿ. ನಾವು ಕೂಡ ಶಿಕ್ಷಕರು ಹೆಂಗೆ ಹೇಳ್ತಾರೋ ಅದೇ ರೀತಿ ಶ್ರಮ ಪಟ್ಟು ಕೂಡ ಓದಿ ನಾವೊಂದು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಅವಕಾಶ ಆಯಿತು. ಸೊ ನಿಮಗೆಲ್ಲರಿಗೂ ಕೂಡ ಒಂದಿಷ್ಟ ನಿಮ್ಮ ನಿವೃತ್ತಿ ಜೀವನ ಉತ್ತಮವಾಗಿರಲಿ, ಸಂತೋಷವಾಗಿರಲಿ. ನಿಮಗೆ ಆ ದೇವರ ಆಯುಷ್ಯ ಕೊಡಲಿ. ಭಗವಂತ ನಿಮಗೆ ಮುಖ್ಯವಾಗಿ ಈ ಒಂದು ಏಜಲ್ಲಿ ನಿಮಗೆ ನೆಮ್ಮದಿ ಬೇಕು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನೆಮ್ಮದಿ ಬೇಕು. ಆ ದೇವರು ನಿಮಗೆ ನೆಮ್ಮದಿ ಕೊಡಲಿ. ಸೊ ಎಲ್ಲರಿಗೂ ಕೂಡ ನೆಮ್ಮದಿ ಕೊಡಲಿ. ದೇವರು ನಿಮ್ಮನ್ನು ಸಂತೋಷವಾಗಿಟ್ಟಿರಲಿ ಅಂತ ನಾನು ಒಂದು ಬಯಸ್ತಾ